ಇವತ್ತೊಂದು ಭಾರಿ ಕ್ಲಾಸ್ ತಗೊಂಡ್ ಬಂದಿನ್ರಿ. ಏನಪ್ಪ ಅಂತ ಕ್ಲಾಸ್ ಒಳಗೆ ಏನದ ಇವತ್ತ ಏನ್ ಹೊಸದ್ ಮಾಡ್ಯಾರ ಇವ್ರು ಅಂತ ಗಾಬರಿ ಆಗತ್ತೀರ. ಅಂತದ್ ಏನಿಲ್ಲ. ಏನಪ್ಪಾ ಅಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಕೇಳಿರಿ. ನೀವು ಕಂಪ್ಯೂಟರ್ ಕಲಿಯಾಕ್ ಹೋಗ್ತಿದ್ರಿಲ್ಲ ಅಲ್ಲಿ ಅವಾಗ ಅಲ್ಲಿ ಕಲಿಸ್ತಿದ್ರಿ. ಮೈಕ್ರೋಸಾಫ್ಟ್ ಎಕ್ಸೆಲ್ ನಾವು ಕರೆಕ್ಟ್ ಆಗಿ ಕಲೀಲಿಲ್ಲ, ಅಲ್ಲಿ ಕಲಿಯಾಕ್ ಹೋಗ್ತಿದ್ದೇವೆ, ಬಟ್ ಅವರು ಕರೆಕ್ಟ್ ಆಗಿ ಹೇಳಿಲ್ಲ ಅಥವಾ ನಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ಲಿಲ್ಲ. ಹೌದಿಲ್ಲ ರೀ? ಅದಕ್ಕೆ ಮೈಕ್ರೋಸಾಫ್ಟ್ ಎಕ್ಸೆಲ್ ನಿಮ್ಗೂ ಕೂಡ ಅರ್ಧ ಬರ್ಧ ಬಂದಿರ್ತದ. ಇವತ್ತೇನ್ ಮಾಡೋಣ, ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಕ್ಯಾಲ್ಕುಲೇಷನ್ ಮಾಡ್ತಿದ್ರು. ಕೂಡ್ಸೋದು, ಕಳಿಯೋದು, ಗುಣಾಕಾರ ಮಾಡೋದು, ಅಥವಾ ಫೀಸ್ ತಗೊಳ್ಳೋದು, ಈ ತರ ಬಿಲ್ಲಿಂಗ್ ಸಿಸ್ಟಮ್, ಈ ತರ ಎಲ್ಲಾನು ಕೂಡ ನಾವು ಎದ್ರೊಳಗೆ ಮಾಡ್ತಿದ್ದೇವ್ರಿ. ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗೆ ಕೆಲಸ ಮಾಡ್ತಾರ. ಅದನ್ನೆಲ್ಲ ಹೆಂಗ್ ಮಾಡ್ತಾರ ಅನ್ನೋದನ್ನ ನಿಮ್ಗೆ ಈ ವಿಡಿಯೋ ಮುಖಾಂತರ ಹೇಳ್ಕೊಡತ್ತೀನಿ. ದಯವಿಟ್ಟು ಯಾರ್ಯಾರು ವಿಡಿಯೋ ನೋಡತ್ತಿರಲ್ಲ, ಈಗ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದ, ಮೊದಲದ ಒತ್ತ್ರಿ. ಬಾಜು ಒಂದು ಬೆಲ್ ಐಕನ್ ಗಂಟಿ ಕಾಣಿಸ್ತದ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಾ ಇಂತ ಚಲೋ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಅಪ್ಲೋಡ್ ಮಾಡಿದ ದಿನಾನೇ ನಿಮ್ಮ ಮೊಬೈಲ್ದಾಗ ನೋಟಿಫಿಕೇಶನ್ ಬರ್ತದ. ನೀವು ಯಾವಾಗ ಫ್ರೀ ಇರ್ತೀರಿ ಅವಾಗ ಟೈಮ್ ಕೊಟ್ಟ ಒಂದು 10 ನಿಮಿಷ ನೋಡ್ಕೊಂಡ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ಬೋದು ಅನ್ನೋದನ್ನ ನೀವು ಕಲ್ತು ಬಿಡ್ತೀರಿ. ನೋಡೋಣ್ರಿ, ಹೋಗೋಣ. ಓಪನ್ ಮಾಡ್ಕೋತಾ ಇದ್ದೀನಿ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್. ಎಲ್ಲಿ ಸ್ಟಾರ್ಟ್ ಒಳಗೆ ಹೋಗ್ಬೇಕು. ಸ್ಟಾರ್ಟ್ ಒಳಗೆ ಹೋಗಿ ಆಲ್ ಪ್ರೋಗ್ರಾಮ್ ನೋಡ್ಬೇಕು. ಇಲ್ಲಿ ನೋಡ್ಬೇಕು, ಎಲ್ಲರೂ ಕಾಣಿಸ್ತದೇನೋ? ಕಾಣಿಸ್ತಿಲ್ಲ. ಆಲ್ ಪ್ರೋಗ್ರಾಮ್ ಹೋಗ್ತಿದ್ದಾನೆ. ಮೇಲ್ಗಡೆ ನೋಡೋಣ, ಎಲ್ಲರೂ ಕಾಣಿಸ್ತಿದೆ? ಎಲ್ಲಿ ಕಾಣಿಸ್ತಾ ಇಲ್ಲ. ಕೆಳಗ್ ಬರೋಣ್ರಿ. ಕೆಳಗೆ ಬರ್ತಿದ್ದಾನೆ. ಎಲ್ಲಿ ಕಾಣಿಸ್ತದೆ ನೋಡ್ಬೇಕು, ಸಮಾಧಾನ ನೋಡ್ಬೇಕ. ಎಮ್ಮತ್ ನಿಮ್ಗೆ ಅರ್ಧ ಬರ್ಧ ಇಂಗ್ಲಿಷ್ ಬರ್ತಿತ್ತು ಅಂದ್ರೆ ಏನ್ ಮಾಡ್ಕೋರಿ, ಜಸ್ಟ್ ಒಂದು ಎಮ್ಮತ್ ಕಾಣಿಸ್ತದ ಫಸ್ಟಿಗೆ. ಮೈಕ್ರೋಸಾಫ್ಟ್ ಆಫೀಸ್ ಇದ್ರ ಸಂಸ್ಥಾಪಕ ಬಿಲ್ ಗೇಟ್ಸ್ ಅಂತ ಹೇಳ್ತೀವಿ. ಯಾವ್ದಾದ್ರು ಕ್ವಶನ್ ಒಳಗೂ ಕೂಡ ಕೇಳ್ತಾರೆ, ಇದಕ್ಕೆ ಯಾರು ರೆಡಿ ಮಾಡಿದಾರ ಅಂದ್ರೆ ಬಿಲ್ ಗೇಟ್ಸ್ ಅಂತ ಕೂಡ ನಾವು ಕರಿತೀವಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡ್ತಿದ್ದಾನೆ. ಇದರೊಳಗೆ ಹಲವಾರು ಸಾಫ್ಟ್ವೇರ್ಸ್ ಗಳು ಇರ್ತಾವೆ. ಮೈಕ್ರೋಸಾಫ್ಟ್ ವರ್ಡ್, ಈ ತರ ಬೇರೆ ಬೇರೆ ಆಫೀಸ್ ಟೂಲ್. ನಮ್ಗೇನ್ ಬೇಕು? ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನ ಇವತ್ತು ಕಲಿಬೇಕಾಗಿದೆ. ಓಕೆ, ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. 2007 ಅಪ್ಲಿಕೇಶನ್ ಅದ. ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಆಗುತ್ತೆ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್. ಓಪನ್ ಆಯ್ತು. ಇಷ್ಟೆಲ್ಲ ಸ್ಕ್ರೀನ್ ಅದ, ಬಟ್ ಇಟ್ಟೆ ಓಪನ್ ಆಗ್ಯದ. ಇದು ಪೂರ್ತಿ ಫಿಲ್ ಆಗ್ಬೇಕಾಗಿತ್ತು, ಪೂರ್ತಿ ಫಿಟ್ ಆಗ್ಬೇಕು ವಿಂಡೋಸ್ ಒಳಗಂದ್ರೆ ಇಲ್ಲೊಂದು ಡಬ್ಬಿ ಕೊಟ್ಟಿರ್ತಾರ. ಆ ಡಬ್ಬಿಗೆ ಏನಂತ ಹೇಳ್ತಾರೆ? ಮ್ಯಾಕ್ಸಿಮೈಸ್ ಅಂತ ಕರೀತಾರೆ. ಈ ಮ್ಯಾಕ್ಸಿಮೈಸ್ ಮಾಡಿದ್ರೆ ಈ ವಿಂಡೋಸ್ ಒಳಗಡೆ ಫಿಟ್ ಆಗ್ಬಿಡುತ್ತೆ. ಇದಕ್ಕೆ ಮ್ಯಾಕ್ಸಿಮೈಸ್ ಇಟ್ಕೊಂಡ್ಬಿಡ್ತೀನಿ. ಬಹಳ ಸರಳದ ಮೈಕ್ರೋಸಾಫ್ಟ್ ಎಕ್ಸೆಲ್ ಏನು ಬಹಳ ಹಾರ್ಡ್ ಇಲ್ಲ. ಎಕ್ಸೆಲ್ ಒಳಗೆ ದನ್ ಕೆಲಸ ಮಾಡಬಹುದು ನೀವು ಬೇಕಾದ. ಯಾಕಂದ್ರೆ ಗೌರ್ಮೆಂಟ್ ಏನ್ ಕೆಲಸ ಇರ್ತಾವಲ್ಲ, ಗೌರ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂಸ್ಥೆಗಳಾಗಿರ್ಬೋದು, ಎಲ್ಲಾ ತರ ಆಫೀಸಿಯಲಿ ಕೆಲಸ ನಡೆಯೋದು ಜಾಸ್ತಿ ಎಕ್ಸೆಲ್ ಒಳಗಡೆ ಮಾಡ್ತಿರ್ತಾರೆ. ಅದಕ್ಕೆ ಎಕ್ಸೆಲ್ ಕಲಿಯೋದು ಬಹಳ ಇಂಪಾರ್ಟೆಂಟ್ ಅದ. ಸ್ವಲ್ಪ ನೋಡ್ಕೋರಿ. ಓಕೆ, ಪೂರ್ತಿ ವಿಡಿಯೋ ನೋಡ್ಬೇಕು. ಅರ್ಧ ಬರ್ಧ ಮುಂದೋಡ್ಸ್ಕೊತ ನೋಡಿದ್ರಿ ಏನೂ ಗೊತ್ತಾಗುದಿಲ್ಲ. ಸುಮ್ಮನೆ ನಿಮ್ ನೆಟ್ ವೇಸ್ಟ್ ಆಗುತ್ತೆ, ನಿಮ್ ಟೈಮು ವೇಸ್ಟ್ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಸ್ವಲ್ಪ ಯೂಸ್ ಆಗ್ಬೋದು, ಅಥವಾ ನಿಮ್ಗೂ ಕೂಡ ತಿಳುವಳಿಕೆ ಬರಬಹುದು. ನೀವು ಎಕ್ಸೆಲ್ ನ ಕಲಿಬಹುದು. ಓಕೆ, ಮೇಲ್ಗಡೆ ಕಾಣಿಸೋದು ಈ ABCD ಏನ್ ಕಲ್ಸಾತವಪ್ಪ ಅಂದ್ರೆ ಇವು ಕಾಲಮ್ಸ್. ಇದು ಬಿ ಕಾಲಮ್, ಇದು ಸಿ ಕಾಲಮ್, ಇದು ಡಿ ಕಾಲಮ್, ಇದು ಇ ಕಾಲಮ್, ಎಫ್ ಕಾಲಮ್. ಇವೆಲ್ಲ ಕಾಲಮ್ಸ್. ಹಿಂಗ್ ಉದ್ದುದ್ ಬರೋದಕ್ಕೆ ನಾವು ಕಾಲಮ್ ಅಂತ ಹೇಳ್ತೀವಿ. ಹಿಂಗ್ ಉದ್ದುದ್ ಇರ್ತಾವಿಲ್ಲ, ಹಿಂಗ ಇವಕ್ಕೆಲ್ಲ ಕಾಲಮ್ಸ್ ಅಂತ ಹೇಳ್ತೀವಿ. ಹಿಂಗ ಅಡ್ಡ ಬಂದು ಅಂದ್ರೆ ಈಗ ಇದು ಅಡ್ಡ ಬರಕತ್ತದಲ್ಲ, ಇದಕ್ಕೆ ರೋ ಅಂತ ಕರೀತಾರ. ರೋ. ಹಿಂಗ್ ರೋ ಅಂದ್ರ ರೋ ಲೈನ್. ನಾವು ಹಿಂಗ್ ಬುಕ್ ಒಳಗೆ ಬರೀತಿರ್ತೀವಿ ಹಿಂಗ್ ರೋ. ಇವೆಲ್ಲ ರೋ. ಇದು 10 ರೋ. ಇವು 10 ರೋ ಎಷ್ಟು ಕಾಲಮ್ ಸೆಲೆಕ್ಷನ್ ಆಗ್ಯಾವ? N ತನ ಕಾಲಮ್ ಸೆಲೆಕ್ಷನ್ ಆಗ್ಯಾವ. ಹೌದಿಲ್ಲ? ಇಲ್ಲಿ ನೋಡ್ರಿ, ಇಲ್ಲಿ ಹೇಳ್ಕೊಡತ್ತೆ A6 ಅಂತ ಬಂತು. ಅಂದ್ರೆ A6 ಅಂದ್ರೆ ಯಾವ ತರ ತೋರ್ತಾ? A6 ಅಂದಾಗ A ಕಾಲಮ್ 6ನೇ ಲೈನ್ ಒಳಗಿದ್ದೀವಿ ಅಂತ ಅರ್ಥ. ಓಕೆ, ಅಂದ್ರೆ ಒಂದು ಲೈನ್ ಮಾತ್ರ ಕ್ಯಾಲ್ಕುಲೇಷನ್ ಆಗುತ್ತೆ. A6 ನೀವು ಇಷ್ಟೆಲ್ಲ ಸೆಲೆಕ್ಷನ್ ಮಾಡ್ಕೊಡ್ತೀರಿ, ಇಷ್ಟೆಲ್ಲ ಬರುತ್ತೆ ಸರ್? ಇಲ್ಲ, ಅದು ಯಾವ್ದು ಕನ್ಸಿಡರ್ ಮಾಡುತ್ತೆ? A7 ಇಂದ ಕನ್ಸಿಡರ್ ಮಾಡಿರುತ್ತೆ. ಅದಕ್ಕೋಸ್ಕರ ಈ ತರ ಸೆಲೆಕ್ಷನ್ ಮಾಡಿದಾಗ ಇದಕ್ಕೆ ರೋ ಅಂತ ಕರೀತಾರೆ. ಹಿಂಗ ಸೆಲೆಕ್ಷನ್ ಆಗಿದ್ದಕ್ಕೆ ಕಾಲಮ್. ಎಷ್ಟು ಕಾಲಮ್ ಸೆಲೆಕ್ಷನ್ ಆಗ್ಯಾವ್ರಿ? ಆಯವರೆಗೂ ಕಾಲಮ್ ಸೆಲೆಕ್ಷನ್ ಆಗಿದೆ. ರೋ ಯಾವ ಸೆಲೆಕ್ಷನ್ ಆಗಿದೆ? 6. ಅದಕ್ಕೆ A6 ಬಂದಿದೆ. A ಕಾಲಮ್, ನೆಕ್ಸ್ಟ್ 6 ರೋ ಅಂತ ನಾವು ನೋಡ್ತೀವಿ ಇದರಲ್ಲಿ. ಓಕೆ, ಇಷ್ಟೆಲ್ಲ ನೋಡಿದಾದ್ಮೇಲೆ ಇದರಲ್ಲಿ ಸ್ವಲ್ಪ ಕೆಲಸ ಮಾಡಿ ನೋಡೋಣ. ಯಾವ ತರ ಕೆಲಸ ಮಾಡ್ತೀರಿ? ಫಸ್ಟ್ ಸೆಲ್ ಒಳಗೆ ಕ್ಲಿಕ್ ಮಾಡೋದು. ನೋಡ್ರಿ ಮ್ಯಾಲ ಅದಾವ. ಇನ್ನ ಒಂದನೇ ಇದು ಕರ್ಸರ್ ಇದು ಮ್ಯಾಲಕ್ಕೆ ಹಿಡಿದು ಸರಿಸ್ಬೇಕು. ಇದಕ್ಕೆ ಬಾಜು ಕೊಟ್ಟಿರ್ತಾನೆ. ಯಾವ ಬೆಕ್ಕ ಸಾಫ್ಟ್ವೇರ್ ಒಳಗೆ ಹೋಗ್ರಿ, ಪೇಜಿಗೆ ಮ್ಯಾಲ ಕೆಳಗೆ ಸರಿಸ್ಬೇಕು. ಕೆಳಗೆ ನೋಡ್ಬೇಕು ಎಲ್ಲರೂ ಕೊಟ್ಟಾನೇನ. ಈಗ ಇದು ಪೇಜಿಗೆ ಮುಂದೆ ಹಿಂಗ್ ಸರ್ಸೋದಿದ. ಹೌದ್ರಿ? ಇದಕ್ಕೂ ಕೂಡ ಮೇಲೆ ಕೆಳಗಡೆ ಸರಿಸ್ಬೋದು ನೀವು ಇಲ್ಲಿಂದ. ಈ ತರ ನಾವೇನ್ ಮಾಡ್ತೀವಿ, ಇಲ್ಲಿಂದ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋಬಹುದು. ಏನ್ ಅಡ್ಜಸ್ಟ್ಮೆಂಟ್? ಪೇಜ್ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಪೇಜ್ ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದಾನೆ. ಕೆಳಗಡೆ ಇಲ್ಲಿ ಕಾಣಿಸುತ್ತ ಜೂಮ್ ಟೂಲ್. ಪೇಜಿಗೆ ದೊಡ್ಡ ಮಾಡಬಹುದು, ಮತ್ತೆ ಪೇಜಿಗೆ ಸಣ್ಣ ಮಾಡಬಹುದು. ಇಲ್ಲಿ ನೋಡ್ರಿ, ಇದಕ್ಕೆ ಹಿಡಿದು ಜಗ್ಬೇಕಿಲ್ಲ. ನಿಮ್ ಮೌಸ್ ಕೈಯಾಗಿರ್ತದ ಇಲ್ಲ, ಕ್ಲಿಕ್ ಮಾಡ್ರಿ, ಹಿಂಗ್ ಜಗ್ಗಾಡ್ರಿ. ಹಿಂಗ್ ಜಗ್ಗಾಡದ್ರೊಳಗೆ ಸ್ವಲ್ಪ ಫಾಸ್ಟ್ ಇದ್ದಿರ್ತೀರಿ. ಹಿಂಗ್ ಜಗ್ಬೇಕು. ಹಿಂದ್ ಜಗ್ಗೋದು, ಮುಂದೆ ಜಗ್ಗೋದು, ದೊಡ್ಡ ಸಣ್ಣ ಆಗ್ತಿರ್ತಾವ. ನಿಮ್ಗೆ ಎಷ್ಟು ಬೇಕು? ಮ್ಯಾಕ್ಸಿಮಮ್ ಎಷ್ಟು ಇರ್ತದೆ ಇದಕ್ಕೆ? 10ರಿಂದ 400 ವರೆಗೆ ಇರ್ತದೆ. ಎಷ್ಟಿರ್ತದ್ರಿ ಎಕ್ಸೆಲ್ ಒಳಗಡೆ? ಜೂಮಿಂಗ್ ಅತ್ಯಂತ ಕಡಿಮೆ ಇಂದ ಅತ್ಯಂತ ಜಾಸ್ತಿ ಎಷ್ಟಿರುತ್ತೆ ಅಂತ ಕೇಳಿದ್ರೆ ನಾವು ಅತ್ಯಂತ ಕಡಿಮೆ ಅಂದ್ರೆ 10 ಅಂತ ಹೇಳ್ತೀವಿ. ಅತ್ಯಂತ ಜಾಸ್ತಿ ಎಷ್ಟು ಮಾಡ್ಬೋದು ಮೈಕ್ರೋಸಾಫ್ಟ್ ವರ್ಡ್ ಒಳಗ? ಜೂಮಿಂಗ್ ಅಂದ್ರೆ 400 ವರೆಗೂ ಮಾತ್ರ ಮಾಡ್ಬೋದು. ನೆನ್ಪಿಟ್ಕೋರಿ, ಅತ್ಯಂತ ಕಡಿಮೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಒಳಗಡೆ ಜೂಮಿಂಗ್ ಎಷ್ಟು ಇರ್ತದಪ್ಪ ಅಂದ್ರೆ 10ರಿಂದ 400 ವರೆಗೂ ಮಾತ್ರ ಮಾಡ್ಬೋದು. ಇದಕ್ಕಿಂತ ಜಾಸ್ತಿ ನಮ್ಗೆ ಜೂಮಿಂಗ್ ಇದ್ರೊಳಗ ಬರೋದಿಲ್ಲ.
ತಿಳಕತ್ತದ್ರಿ? ನಾವು ಇದ್ರೊಳಗ ಈಸಿಯಾಗಿ ಕೆಲಸ ಮಾಡೋಣ. ಈಗ ನೋಡೋಣ, ಇಷ್ಟೆಲ್ಲ ಜೂಮಿಂಗ್ ಆಯ್ತು, ಇದೆಲ್ಲ ಗೊತ್ತಾಯ್ತು. ನೆಕ್ಸ್ಟ್ ಇವೆಲ್ಲ ಆಪ್ಷನ್ಸ್ ಇದಾವ, ಅವೇನ್ ತಲೆ ಕೆಡಿಸ್ಕೋಬೇಡ್ರಿ. ನೆಕ್ಸ್ಟ್ ಕೆಳಗಡೆ ಇಲ್ಲಿ ಕಾಣಿಸುತ್ತೆ ಸಿಟಿಯು. ಈಗ ನೋಡ್ರಿ, ಒಂದ್ ಊರಿಂದ ಕೆಲಸ ಮಾಡತ್ತೀರಿ, ಒಂದ್ ಊರಿಂದ ಎಲ್ಲಾ ಜನರ ಹೆಸರು ಬರ್ಕೊಳತ್ತೀರಿ ಅಂತ ತಿಳ್ಕೊರಿ. ಸಪೋಸ್ ಒಂದ್ ಸ್ಕೂಲಿಂದ ಆಗಿರ್ಬೋದು ಅಥವಾ ಒಂದು ಬ್ಯಾಂಕ್ ಆಗಿರ್ಬೋದು, ಯಾವುದೇ ಒಂದು ಸೊಸೈಟೀಸ್ ಆಗಿರ್ಬೋದು, ಅವ್ರದ್ದೆಲ್ಲ ಹೆಸರು ಇಲ್ಲಿ ಬರೆಯೋದಾಯ್ತಾ. ನೆಕ್ಸ್ಟ್ ಊರು ಇರುತ್ತೆ, ಅವಾಗ ಹೊಸ ಫೈಲ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ. ಇದೇ ಪೇಜ್ ಒಳಗಡೆ ಇಲ್ಲಿ ಸೀಟ್ ಅಂತ ಇರುತ್ತೆ, 2ನೇ ಪೇಜ್ ತಗೊಳ್ಳೋದು, ಮತ್ತೆ ಇದು 3ನೇ ಪೇಜ್ ತಗೊಳ್ಳೋದು. ಮತ್ತೆ ಬೇಕಾಗಿತ್ತು ಅಂದ್ರೆ ಇಲ್ಲಿ ಸ್ಟಾರ್ ಅಂತ ಇರ್ತದೆ, ಅದು ಓಪನ್, ಇಲ್ಲಿ ಕ್ಲಿಕ್ ಮಾಡೋದು, 4ನೇ ಪೇಜ್ ಬಂತು, ಮತ್ತೆ 5ನೇ ಪೇಜ್ ಬಂತು, ಮತ್ತೆ 6ನೇ ಪೇಜ್. ಹಿಂಗೆ ಮಾಡ್ಕೋತ ಹೋಗ್ರಿ, ಹೊತ್ತು ಮುಣುಗ್ತನ ಮಾಡಿದ್ರು ಪೇಜ್ ಬರ್ತಿರ್ತಾವ. ಹೌದು, ಎಂಡ್ ಇರೋದಿಲ್ಲ, ಬಹಳ ಬರ್ತಾವ. ಅದಕ್ಕೆ ಫಸ್ಟ್ ಪೇಜ್ ತಗೊಂಡು ಇದ್ರೊಳಗೆ ಈಗ ಕೆಲಸ ಮಾಡೋಣ. ಗೊತ್ತಾಗಿದೆ, ಇಷ್ಟು ಸ್ವಲ್ಪ ಬೇಸಿಕ್ಲಿ ತಿಳ್ಕೊಳ್ಳೋಣ. ಇವಂತರೂ ಗೊತ್ತದ, ನೀವು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಏನ್ ಹೇಳ್ತಿದ್ದೆವು ಇದ್ರೊಳಗೂ ಸೇಮ್ ಇರ್ತಾವ. ಬಟ್ ಇದು ಕ್ಯಾಲ್ಕುಲೇಷನ್ ಸಂಬಂಧಪಟ್ಟಿದ್ದು, ಮೈಕ್ರೋಸಾಫ್ಟ್ ವರ್ಡಿಗೆ ಸಂಬಂಧಪಟ್ಟಿದ್ದು. ಗೊತ್ತಾಯ್ತಾ? ನೆಕ್ಸ್ಟ್ ನೋಡೋಣ, ಇದ್ರೊಳಗೆ ಸ್ಟೂಡೆಂಟ್ ಫೀಸ್ ಡೀಟೇಲ್ಸ್ ಅನ್ನ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೇನೆ. ಅಂದ್ರೆ ಸ್ಟೂಡೆಂಟ್ ಅಂದ್ರೆ ಸ್ಕೂಲ್ ಒಳಗೆ ಯಾವ ವಿದ್ಯಾರ್ಥಿ ಎಷ್ಟು ಫೀಸ್ ಇದೆ, ಅವ್ನು ಎಷ್ಟು ಕೊಡ್ಬೇಕಾಗಿದೆ, ಅವ್ನಿನ್ನು ಬ್ಯಾಲೆನ್ಸ್ ಎಷ್ಟದ, ಅವ ಯಾವ ಕೋರ್ಸಿಗೆ ಜಾಯ್ನ್ ಆಗಿದ್ದ, ಈ ತರ ಎಲ್ಲ ಏನ್ ಮಾಡ್ಬೇಕಾಗತ್ತೆ, ಒಂದು ಆಫೀಸಿಯಲ್ಲಿ ಒಂದು ಇದು ಮಾಡಿರ್ತಾರ ಅವರು, ಯಾವ ತರ ಒಂದು ಫೀಸ್ ಸ್ಟ್ರಕ್ಚರ್ ರೆಡಿ ಮಾಡ್ಕೊಂಡಿರ್ತಾರೆ, ಅದನ್ನೆಲ್ಲ ಮೇಂಟೆನ್ಸ್ ಮಾಡೋದಿರುತ್ತೆ. ಅದನ್ನೆಲ್ಲ ಹೆಂಗ್ ಮಾಡ್ತಾರೆ, ಮತ್ತೆ ಅದರ ಫಾರ್ಮುಲಾ ಏನು, ಕೂಡಿಸೋದು, ಕಳಿಯೋದು, ಮತ್ತೆ ಬ್ಯಾಲೆನ್ಸ್ ಚೆಕ್ ಮಾಡೋದು, ಎಷ್ಟು ಪೇಡ್ ಆಗಿದೆ ಅಂತ ನೋಡೋದು, ಇದೆಲ್ಲ ಹೆಂಗಿರುತ್ತೆ. ಒಂದೇ ಅಲ್ಲ, ಶೋರೂಮ್ ಒಳಗೂ ಕೂಡ ನೋಡ್ಬೋದು ನೀವು, ಯಾವ ವ್ಯಕ್ತಿ ಎಷ್ಟು ಲೋನ್ ಇದೆ, ಮತ್ತೆ ಎಷ್ಟು ಪೇಡ್ ಆಗಿದೆ, ಇನ್ನು ಎಷ್ಟು ಬ್ಯಾಲೆನ್ಸ್ ಇದೆ, ಇದೆಲ್ಲ ನೀವು ಎಲ್ಲಾ ಕೆಟಗರಿ ಒಳಗೂ ಕೂಡ ನೋಡ್ಬೋದು. ಅಕೌಂಟ್ ಇದ್ದೇ ಇರುತ್ತೆ. ಸಪೋಸ್ ನೀವು ಅಂಗಡಿ ಒಳಗೆ ಹೋಗ್ತಿರ್ತೀರಿ ಅಥವಾ ಅಂಗಡಿ ಒಳಗೆ ಬಾಕಿ ಮಾಡಿರ್ತೀರಿ, ಅದನ್ನೆಲ್ಲಾನು ಕೂಡ ಅವ್ರು ಯಾವ ತರ ಇದನ್ನ ಏನಿದೆ, ಅವರೆಲ್ಲ ಯಾವ ತರ ಇದನ್ನ ಏನ್ ಮಾಡ್ತಿರ್ತಾರೆ, ಇದಕ್ಕೆ ಮೇಂಟೆನೆನ್ಸ್ ಯಾವ ತರ ಮಾಡ್ತಿರ್ತಾರೋ ಅನ್ನೋದನ್ನ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಮೊದಲನೇ ಕಾಲಮ್ ಒಳಗ ಇಲ್ಲಿ ಬರೆಯೋಣ, ಸ್ಟೂಡೆಂಟ್ ಫೀಸ್ ಡೀಟೇಲ್ಸ್ ಅಂತ ಬರ್ಕೋತಾ ಇದ್ದೀನಿ. ಕ್ಯಾಪ್ಷನ್ ಆನ್ ಮಾಡ್ಕೋರಿ, STUDENT ಸ್ಟೂಡೆಂಟ್, FESS ಸ್ಟೂಡೆಂಟ್ ಫೀಸ್ ಡೀಟೇಲ್ಸ್ ಅಂತ ಹೇಳ್ತೀವಿ. DITAILS ಅಂತ ಹೇಳ್ತೀವಿ. ಸ್ಟೂಡೆಂಟ್ ಫೀಸ್ ಡೀಟೇಲ್ಸ್ ಅಂತ ಬಂದ್ಬಿಡ್ತು. ಹೌದು, ಇಷ್ಟೆಲ್ಲ ಆದ್ಮೇಲೆ ಈಗೇನ್ ಮಾಡೋ, ಸ್ಟೂಡೆಂಟ್ ಫೀಸ್ ಡೀಟೇಲ್ಸ್ ಬರ್ದಿದ್ದೀನಿ ನಾನು. ಈಗೇನ್ ಮಾಡ್ಬೇಕಾಗಿದೆ, ಓಕೆ, ಸ್ಟೂಡೆಂಟ್ ಫೀಸ್ ಡೀಟೇಲ್ಸ್ ಅನ್ನ ಬರ್ದ್ಬಿಟ್ಟಿದ್ದೀನಿ. ಸ್ವಲ್ಪ ನಾಯ್ಸ್ ಕೂಡ ಬರ್ಬೋದು ನಿಮ್ಗೆ, ಯಾಕಂದ್ರೆ ಮಳೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಸೌಂಡ್ ನಾಯ್ಸ್ ಬರ್ತಿರ್ತಾವ. ದಯವಿಟ್ಟು ಇಗ್ನೋರ್ ಮಾಡಬೇಕು, ಅದ್ರ ಕಡೆ ಕಾನ್ಸಂಟ್ರೇಷನ್ ಕೊಡ್ಬೇಡ್ರಿ, ವಿಡಿಯೋ ಕಡೆ ಕಾನ್ಸಂಟ್ರೇಷನ್ ಕೊಡ್ರಿ. ಓಕೆ, ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ ಫೀಸ್ ಡೀಟೇಲ್ಸ್ ಅಂತ ಬಂದಾಗ ಇದಕ್ಕೆ ಪೂರ್ತಿ ಸ್ವಲ್ಪ ಸೆಂಟರ್ ಒಳಗೆ ಇಟ್ಕೊಳ್ಳೋಣ. ಇಲ್ಲಿ ತನ ಸೆಂಟರ್ ಸ್ವಲ್ಪ H ವರೆಗೂ ಸೆಂಟರ್ ಇಟ್ಕೋತಾ ಇದ್ದೀನಿ, ಇಲ್ಲಿವರೆಗೂ ಮಾತ್ರ ಸ್ವಲ್ಪ H ವರೆಗೂ ಈ ತರ. ಹಿಂಗ್ ನೀವು ಪೂರ್ತಿ ಒಂದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ತರ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಸೆಲೆಕ್ಷನ್ ಮಾಡ್ತಿದ್ದಾಗ ಏನ್ ಮಾಡ್ಬೇಕು, ಈ ತರ ಸೆಲೆಕ್ಷನ್ ಆದ ನಂತರ ಇಲ್ಲಿ ಮರ್ಜ್ ಸೆಂಟರ್ ಅಂತ ಇರುತ್ತೆ, ಮರ್ಜ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮರ್ಜ್ ಸೆಂಟರ್ ಮೇಲೆ ಕ್ಲಿಕ್ ಆಗ್ತಿದ್ದಂಗೆ ಸ್ವಲ್ಪ ಇಲ್ಲಿ ಬಂದು ಸ್ವಲ್ಪ ಕಾಲಮ್ ಅಡ್ಜಸ್ಟ್ಮೆಂಟ್ ಆಗ್ಬೇಕಿಲ್ಲ, ಇಲ್ಲಿ ಬಂದು ಈ ತರ ಸ್ವಲ್ಪ ಕೆಳಗಡೆ ಸರ್ಸ್ಕೊಂಡ್ಬಿಡೋದು. ಆಮೇಲೆ ಇದಕ್ಕೆ ಪೂರ್ತಿ ತರ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ನಾನೇನ್ ಮಾಡ್ತೀನಿ, ಅದರ ಸೈಜ್ ಕೂಡ ನಿಮ್ಗೆ ಇನ್ಕ್ರೀಸ್ ಮಾಡೋದು ಮತ್ತೆ ಡಿಸ್ಕ್ರೀಸ್ ಮಾಡೋದು ಕೂಡ ಹೇಳ್ಕೊಡ್ತೀನಿ. ನೋಡ್ಬೇಕಾ, ಈ ಅಕ್ಷರ ಸೈಜ್ ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿತ್ತು ಅಂದ್ರೆ ಸೆಲೆಕ್ಷನ್ ಮಾಡ್ಕೋರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಫೀಸ್ ಸ್ಟೂಡೆಂಟ್ ಫೀಸ್ ಡೀಟೇಲ್ಸ್ ಅಂತ ಬಂದ್ಬಿಟ್ಟು ಈ ಕೆಳಗಡೆ ಬರೆಯೋಣ. ಏನತ್ತ ಪಟ್ ಒಂದ್ 2-3 ಮಂದಿದ್ ಮಾಡಿ ತೋರಿಸ್ತೀನಿ, ಗೊತ್ತಾಗ್ಬಿಡ್ತದ. ಪೂರ್ತಿ ಹೇಳೋ ಏನು ಅವಶ್ಯಕತೆ ಇಲ್ಲ, ಸ್ವಲ್ಪ ಪೂರ್ತಿ ಒಂದು 5 ಮಂದಿದ್ ಮಾಡಿ ನೋಡೋಣ. ಫಸ್ಟ್ SL ನಂಬರ್, ಓಕೆ, ಸೀರಿಯಲ್ ನಂಬರ್ ಹಾಕ್ಬಿಟ್ಟೆ. ಸೀರಿಯಲ್ ನಂಬರ್ ಹಾಕ್ತಿದ್ದಾನೆ, ಮತ್ತೆ ನೇಮ್ NAME ನೇಮ್, ಹೆಸರು ಹಾಕ್ಬೇಕಾಗತ್ತೆ. ನೇಮ್ ಆಯ್ತು, ನೇಮ್ ಹಾಕ್ತಿದ್ದಾನೆ. ಕೋರ್ಸ್ COURSE ಕೋರ್ಸ್ ಹಾಕ್ತಿದ್ದಾನೆ. ಮತ್ತೇನ್ ಬರಿಬೇಕಾಗಿದೆ ರೀ, ಫೀಸ್ FEES ಫೀಸ್. ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಒಂದಿರುತ್ತೆ, ಫಸ್ಟ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಈ ತರ ಕಂತ್ ವೈಸ್ ಇರ್ತೈತಲ್ಲ, ಅವ್ರದ್ದು ಎಷ್ಟು ಕಂತಿದೆ ಅದನ್ನೆಲ್ಲ ನಾವು ಡೀಟೇಲ್ಸ್ ಆಗಿ ಬರೀಬಹುದು. ಇದು ಮೊದಲನೇ ಕಂತ್ ಅಂತ ಬರೀತೀನಿ, INSTAL ಫಸ್ಟ್ ಇನ್ಸ್ಟಾಲ್ಮೆಂಟ್ ಇದು. ನೆಕ್ಸ್ಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಂತ ಬರ್ಕೋತೀನಿ, ಸೆಕೆಂಡ್ 2 ಅಂತ ಹಾಕ್ಬಿಟ್ಟು INSTAL ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಂತ ಬರ್ಕೊಂಡ್ಬಿಡ್ತೀನಿ. ಇನ್ಸ್ಟಾಲ್ಮೆಂಟ್ ಆಗ್ತಿದ್ದಾನೆ ಪೇಡ್, PAID ಪೇಡ್ ಅಂದ್ರೆ ಎಷ್ಟು ಕೊಟ್ಟ ಅಂದ್ರೆ ಎಲ್ಲ ಇದು ಮೇಲ್ಗಡೆ ಫಾರ್ಮಾಲಿಟೀಸ್ ಈ ತರ ಇಟ್ಕೋಬೇಕು ಮೊದಲು. ನೆಕ್ಸ್ಟ್ ಬ್ಯಾಲೆನ್ಸ್ ಅಂತ ಇಟ್ಕೋದಿರಿ. ನೋಡ್ರಿ, ಮೊದಲ ಈ ತರ ರೆಡಿ ಮಾಡ್ಕೋಬೇಕಾಗಿರುತ್ತೆ, ಯಾಕಂದ್ರೆ ನಿಮ್ದು ಯಾವ ತರ ಮೇಂಟೆನೆನ್ಸ್ ಮಾಡ್ತಿರ್ತೀರಿ ಅದು ಇಂಪಾರ್ಟೆಂಟ್ ಇರುತ್ತೆ. ಬ್ಯಾಲೆನ್ಸ್ ಮತ್ತೆ ಇದ್ರಾಗ ಏನಾರ ಡಿಸ್ಕೌಂಟ್ ಬಿಡಾತೀರ ಅಂದ್ರೆ ಅದನ್ನು ಕೂಡ ನೀವು ಇಟ್ಕೊಂಡ್ಬಿಡ್ಬೋದು. ಅಂದ್ರೆ ಇಷ್ಟು ದಿನ ಆದ್ಮೇಲೆ ನೀವು ಕಟ್ಟಿದ್ರೆ ಡಿಸ್ಕೌಂಟ್ ಮಾಡ್ತೀನಿ, ಅದನ್ನೆಲ್ಲ ಹಿಂಗೆ ಇಟ್ಕೋಬಹುದು. ಬಟ್ ಫಾರ್ಮಾಲಿಟೀಸ್ ಇಷ್ಟೆಲ್ಲ ಇಡಬೇಕು. ಇದನ್ನ ಏನ್ ಮಾಡ್ಕೋತೀನಿ, ಸ್ವಲ್ಪ ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಬೋಲ್ಟ್ ಮಾಡ್ಕೊಂಡು ಅಕ್ಷರ ಸೈಜ್ ಕೂಡ ಈ ತರ ದೊಡ್ಡ ಮಾಡ್ಕೋಬಹುದು. ಓಕೆ, ದೊಡ್ಡದಾಗ್ತಿದ್ದಾನೆ ನೋಡ್ರಿ, ಒಂದರ ಒಳಗಡೆ ಸ್ವಲ್ಪ ಬಂದಿದ್ದಂಗೆ ಕಾಣಿಸ್ತಾ ಇದೆ. ಅವಾಗ ಕಾಲಮ್ ಇವು ಸ್ವಲ್ಪ ಸರಿಸ್ಬೇಕು. ಅವಾಗ ಏನ್ ಮಾಡೋದು, ಇಲ್ಲಿ ಹಿಡಿದು ಮೇಲ್ಗಡೆ ಹೋಗಿ 2 ಕಡೆ ಬಾಣ ಚಿನ್ ಬಂದಾಗ ನಟ್ ನಡುವ ಒಂದು ಗೇರಿ, 2 ಕಡೆ ಬಾಣ ಚಿನ್ ಬಂದಾಗ ಅದಕ್ಕೆ ಹಿಡ್ತಾ ಹಿಡಿದು ಹಿಂಗ್ ಜಕ್ಕೋರಿ, ಮತ್ತೆ ಸೀರಿಯಲ್ ನಂಬರ್. ನೆಕ್ಸ್ಟ್ ಇಲ್ಲಿ B ಬೆಲೆ ಬರೋದು, ಮತ್ತೆ ಹಿಂಗ್ ಹಿಡಿದು ಜಗ್ಗೋದು, ಮತ್ತೆ ಇಲ್ಲಿ ಬರೋದು ಹಿಂಗ್ ಹಿಡಿದು ಜಗ್ರಿ. ಅಂದ್ರೆ ದೊಡ್ಡ ಮಾಡ್ಕೋರಿ ಸ್ವಲ್ಪ, ಯಾಕಂದ್ರೆ ಸ್ವಲ್ಪ ಜಾಗ ಬೇಕು, ಅದಕ್ಕೋಸ್ಕರ ಈ ತರ
ರೆಡಿ. ಪೇಡ್ ಬ್ಯಾಲೆನ್ಸ್ ಗೊತ್ತಾಗ್ತದೆ ನಿಮ್ಗೆ. ಆಮೇಲೆ ನಾನು ಅದರದ ಫಾರ್ಮುಲಾ ಸೂತ್ರಗಳನ್ನು ಕೂಡ ನಿಮ್ಗೆ ಬರ ತೋರಿಸ್ತೀನಿ. ಸೀರಿಯಲ್ ನಂಬರ್ ಸ್ವಲ್ಪ ಸಣ್ಣ ಇಟ್ಕೊಳ್ಳೋಣ. ಸೀರಿಯಲ್ ನಂಬರ್ 01. ನೇಮ್ ಏನದ ರೀ? ಫಸ್ಟ್ ಹೆಸರೇನದ? GURE, ಗುರು ಅಂತದ. ಕೋರ್ಸ್ ಯಾವ್ದು ಮಾಡಿದಾರ ಅವರು? PGDCA ಅಂತ ಕೋರ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಫೀಸ್ ಎಷ್ಟದ? 5,600 ರೂಪಾಯಿ ಫೀಸ್ ಅದ. 5,560 ರೂಪಾಯಿ ಫೀಸ್ ಆಗಿದೆ. ಸೊ ಫಸ್ಟ್ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಟ್ಟಾರ ಗೊತ್ತಿಲ್ಲ. ಮೊದಲು ಇಷ್ಟೆಲ್ಲ ಹೆಸರು ಬರ್ಕೊಂಡು ಇಟ್ಕೊಳ್ಳೋಣ ಅಂತ. 02 ಅಂತ ಇಟ್ಕೊಳ್ಳೋಣ. ಇಲ್ಲಿ ಎರಡನೇ ನಂಬರ್ ಏನದ ರೀ? ಸುಜಾತ ಅಂತ ಬರ್ಕೋತೀನಿ. ಸುಮಿತ್ ಅಂತ ಯಾವ್ದು ಬೇಕಾದ ಹೆಸರು ಬರ್ಕೋರಿ, ನಿಮ್ದೇ ಅಂತ ಹೆಸರು ಬರ್ಕೋರಿ. ಸುಜಾತ ಅಂತ ಬರ್ಕೋತಾ ಇದೀನಿ. ಓಕೆ, ಸುಜಾತ ಅಂತ ಬರ್ಕೊಡಿ. ಸುಜಾತ ಯಾವ ಕೋರ್ಸ್ ಮಾಡಿದಾಳೆ? CTTC ಬರ್ಕೊಂಬಿಟ್ಟೆ. ನೆಕ್ಸ್ಟ್ ಫೀಸ್ ಎಷ್ಟದ? CTTC 5,500 ಫೀಸ್ ಇದೆ. ನೆಕ್ಸ್ಟ್ ಅವ್ರು ಎಷ್ಟು ಕೊಟ್ಟಾರ ಗೊತ್ತಿಲ್ಲ, ಇನ್ನು ಅದರ ಮುಂದಿನ ಮಾಡ್ಕೊಳ್ಳೋ. ಫಸ್ಟ್ ಇಷ್ಟೆಲ್ಲ ನಮ್ ಇಷ್ಟ ಇಡಬೇಕು. ಅಂದ್ರೆ ಅಡ್ಮಿಷನ್ ಮಾಡ್ಕೋತಿದ್ದಾನೆ ಇಷ್ಟೆಲ್ಲ ಬರ್ಕೊಳ್ಳೋದು, ಅಥವಾ ಒಂದೇ ತಲ ಎಲ್ಲಾ ತರನು ಕೂಡ ಯೂಸ್ ಮಾಡ್ಕೋಬಹುದು. ಮತ್ ಮೂರನೇ ವ್ಯಕ್ತಿದ್ ಬರೀತೀನಿ. ಇದ್ರೊಳಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಒಂದು 20 ಮಂದಿ ಹೆಸರು ಬರ್ ತೋರ್ಸೋ ಅವಶ್ಯಕತೆ ಇಲ್ಲ. ನನ್ನ ವಿದ್ಯಾರ್ಥಿಗಳಿಗೆ ಈಸಿಯಾಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ ಒಂದೇ ಸರ್ತಿಗೆ. ನೆಕ್ಸ್ಟ್ ಸುಮಿತ್ ಅಂತ ಬರ್ಕೋತಾ ಇದೀನಿ. ಹೌದಾ, ಸುಮಿತ್ ಆಯ್ತು. ಇಷ್ಟ ಆಗ್ತಿದ್ದಾನೆ. ಸುಮಿತ್ ಯಾವ ಕೋರ್ಸ್ ಮಾಡಿದ್ದಾನೆ? ಸುಮಿತ್ DAP ಸುಮಿತ್ ಕೋರ್ಸ್ ಮಾಡಿದ್ದಾನೆ. ನೆಕ್ಸ್ಟ್ DAP ಎಷ್ಟಿದೆ? 3,500 ಫೀಸ್ ಇದೆ ಅಂತ ಅನ್ಕೋರೋಣ. ಓಕೆ, ಈಗ ನೋಡೋಣ್ರಿ. ಈಗ ಭಾರಿ ಇಂಪಾರ್ಟೆಂಟ್ ಅದ. ಈಗ ಕರೆಕ್ಟ್ ಆಗಿ ನೋಡ್ಕೋಬೇಕು ನೀವು. ಹೌದಾ, ಗುರು ಅನ್ನೋನು ಯಾವ ಕೋರ್ಸ್ ಮಾಡಿದ್ದಾನೆ? PGTCA ಕೋರ್ಸ್ ಮಾಡಿದ್ದಾನೆ. ಅದಕ್ಕೆ 5,560 ರೂಪಾಯಿ ಫೀಸ್ ಅದ. ಮೊದಲನೇ ಅಡ್ಮಿಷನ್ ಮಾಡೋ ಟೈಮಿಗೆ ಎಷ್ಟು ಕೊಟ್ಟಾನ ಅವನು? 2,600 ರೂಪಾಯಿ ಪೇಡ್ ಮಾಡಿದ್ದಾನೆ. ಆಮೇಲೆ ಎಷ್ಟು ಕೊಟ್ಟಿದ್ದಾನೆ? 2,500 ರೂಪಾಯಿ ಪೇಡ್ ಮಾಡಿ. ಗೊತ್ತಾಯ್ತಾ? 2,600 ಫಸ್ಟ್ ಅಡ್ಮಿಷನ್ ಮಾಡೋ ಮುಂದೆ ಕೊಟ್ಟರು. ನೆಕ್ಸ್ಟ್ ಕೆಲವೊಂದು 15 ದಿನ ಟೈಮ್ ಆದ್ಮೇಲೆ ಅಥವಾ 1 ತಿಂಗಳಾದ್ಮೇಲೆ ಏನ್ ಮಾಡ್ಯಾರ ಅವರು? 2,500 ರೂಪಾಯಿ ಕೊಟ್ಟಿದ್ದಾರೆ. ಪೇಡ್ ಎಷ್ಟಾಗಿದೆ ಅಂತ ಗೊತ್ತಿಲ್ಲ, ಮತ್ತೆ ಬ್ಯಾಲೆನ್ಸ್ ಎಷ್ಟು ಉಳಿದಿದೆ ಅಂತ ಇದನ್ನೆಲ್ಲ ನೋಡ್ಕೋಬೇಕು. ನೆಕ್ಸ್ಟ್ ಕೆಳಗಡೆದು ಬರ್ಕೊಳ್ಳೋಣ. ಎಲ್ಲ ನಿಮ್ಮ ಮನಸ್ಸಿಗೆ ಬಂದಂಗ ಬರ್ಕೋರಿ, ಅಥವಾ ಒಂದು ಫಾರ್ಮಾಲಿಟೀಸ್ ಕರೆಕ್ಟ್ ಆಗಿ ಇಟ್ಕೋಬೇಕು. 1,200 ರೂಪಾಯಿ ಈ ತರ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಕೆಳಗಡೆ 3,1,200 ರೂಪಾಯಿ ಕೊಟ್ಟಾರ. ಆಮೇಲೆ ಒಂದು 500 ರೂಪಾಯಿ ಪೇಡ್ ಮಾಡಿದ್ದಾರೆ. ಉಳಿದಿದ್ದು ಕೊಟ್ಟಿಲ್ಲ, ಕೊಡ್ಬೇಕು. ಇದಕ್ಕೆ ಫಾರ್ಮುಲಾ, ಇವೆರಡು ಫಾರ್ಮುಲಾ ಮೇಲೆ ಕನ್ಸಿಡರ್ ಆಗುತ್ತೆ. ಇವೆರಡಕ್ಕೆ ನಾವು ಎಕ್ಸೆಲ್ ಒಳಗಡೆ ಫಾರ್ಮುಲಾ ಹಾಕೊಂಡು ಕಂಡು ಹಿಡಿಬೇಕಾಗ್ತದೆ. ಅಥವಾ ನೀವು ಮೊಬೈಲ್ದಾಗ ನೋಡ್ಬೋದು. ಮೊದಲಿಗೆ 5,560 ಕೊಟ್ಟಾನ ಒಂದು ಫೀಸ್ ಇದು. ಅವನು 2,600 ಕೊಟ್ಟಾನ, ಮತ್ತೆ ಆಮೇಲೆ 2,500 ಕೊಟ್ಟಾನ. ಇವೆರಡು ಕೂಡಿಸಿದಾಗ ಏನಾಗ್ತದ? 3,100 ರೂಪಾಯಿ ನೀವು ಕರೆಕ್ಟ್ ಆಗಿ ಬಾಯಲ್ಲೇ ಬರ್ತದೆ. ಅವಾಗ ಸ್ವಲ್ಪ ಜಾಸ್ತಿ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಇದ್ದಾಗ ನಮ್ಗೆ ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸಾವಿರಾರು ಮಂದಿ ಇಲ್ಲಿ ಲಿಸ್ಟ್ ಇದ್ದಾಗ ನಾವೆಲ್ಲ ಹಿಂಗ ಗುಂಡ್ಲೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರದು ಮಾಡ್ಬೇಕಾಗಿತ್ತು, ಒಂದು ಲೇಟ್ ಆಗಿರುತ್ತೆ. ಅದಕ್ಕೋಸ್ಕರ ಎಕ್ಸೆಲ್ ಒಳಗಡೆ ನಾವು ಯಾವ ತರ ಮಾಡಬಹುದು ಅನ್ನೋದನ್ನ ನಾನು ನಿಮ್ಗೆ ಇದ್ರೊಳಗಡೆ ಈಗ ಫಾರ್ಮುಲಾ ಆಗಿ ನೋಡೋಣ. ಅದೇ ಇಂಪಾರ್ಟೆಂಟ್ ಇರುತ್ತೆ. ಎಷ್ಟೊತ್ತನ ಮಾಡಿದ್ದು ಯಾವ್ದು ಇಂಪಾರ್ಟೆಂಟ್ ಇಲ್ಲ. ಇವಾಗ ಫಾರ್ಮುಲಾ ಯಾವ ತರ ಹಾಕ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಮೊದಲು ಈಸಿಕ್ವಲ್ ಟು ಅಂತ ನೀವು ಕ್ಲಿಕ್ ಮಾಡಬೇಕು. ಈಸಿಕ್ವಲ್ ಟು ಅಂತ ಕ್ಲಿಕ್ ಮಾಡ್ತಿದ್ದಾಗನೆ ಅವಾಗ ಯಾವ್ದು ಕೂಡಿಸ್ಬೇಕು. ಇವಾಗ ನೋಡ್ರಿ, ನಾನು ಇದು ಮತ್ತೆ ಇದು ಎರಡು ಕೂಡಿಸ್ಬೇಕಾಗಿದೆ. ಅಂದ್ರೆ ಅವ್ರದ್ದು ಪೇಡ್ ಎಷ್ಟಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅವಾಗ 2,600 ಮೇಲೆ ಕ್ಲಿಕ್ ಮಾಡಿದಾಗ E3 ಅಂತ ಬಂತು. E3 ಯಾಕೆ ಬತ್ತಪ್ಪ ಅಂದ್ರೆ ಈ ಕಾಲಮ್ ಇದೆ, ಮೂರನೇ ಲೈನ್ ಇದ್ದಾಗ E3 ಅಂತ ಬರ್ತಾ ಇದೆ. ಕನ್ಫ್ಯೂಸ್ ಆಗಬಾರ್ದು. ನಾವು ಯಾವ್ದು ಸೆಲೆಕ್ಷನ್ ಮಾಡಿರ್ತೀವಿ ಅದನ್ನೇ ಬಂದಿರುತ್ತೆ. ಈ ಕಾಲಮ್ ಇದು ಪೂರ್ತಿ ಈ ಕಾಲಮ್ ಇದು, ಸಾರಿ ಇದು ಪೂರ್ತಿ ಏನದ ಈ ಕಾಲಮ್, ಇದು ಈ ಕಾಲಮ್ ಮತ್ತೆ ಮೂರನೇ ಲೈನ್. ಅದಕ್ಕೋಸ್ಕರ E3, ಇದಕ್ಕೆ E3 ಮತ್ತೆ ಪ್ಲಸ್ ಅಂತ ಕೊಟ್ಕೋಬೇಕು. ಪ್ಲಸ್ ಕೀಬೋರ್ಡ್ ಒಳಗೆ ಪ್ಲಸ್ ಅಂತ ಓದ್ಕೋರಿ. ಪ್ಲಸ್ ಓದ್ಕೊಡ್ಬೇಕು, ಯಾಕಂದ್ರೆ ಕೂಡಿಸ್ಬೇಕಾಗಿದೆಯಲ್ಲ. ಪ್ಲಸ್ ಅಂತ ಓದ್ಕೊಂಡು ನೆಕ್ಸ್ಟ್ ಯಾವ್ದು ಕೂಡಿಸ್ಬೇಕು? F3 ನೋಡ್ರಿ, F3 E3 F3 F ಕಾಲಮ್ 3 ಲೈನ್ ಅದ F3. ಈಗ ಎಂಟರ್, ಕೀಬೋರ್ಡ್ ಅಲ್ಲಿ ಎಂಟರ್ ಒತ್ತಿದ್ರೆ ಸಾಕು. 5,100 ರೂಪಾಯಿ ಪೇಡ್ ಆಗಿದೆ. ನೆಕ್ಸ್ಟ್ ಕೆಳಗಡೆದು ಕೂಡ ಸೇಮ್ ಈಸಿಕ್ವಲ್ ಟು ಅಂತ ಮಾಡ್ಬೇಕು. ಈಸಿಕ್ವಲ್ ಟು ಅಂತ ಹಾಕ್ಲಿಲ್ಲ ಅಂದ್ರೆ ನೀವು 10 ವರ್ಷ ಕೆಲಸ ಮಾಡಿದ್ರು ಅದು ಲೆಕ್ಕ ಆಗೋದಿಲ್ಲ. ಫಸ್ಟ್ ಈಸಿಕ್ವಲ್ ಟು ಹಾಕ್ಲೇಬೇಕು. ನೆಕ್ಸ್ಟ್ ಕ್ಲಿಕ್ ಮಾಡ್ತಿದ್ದಂಗೆ ನೆಕ್ಸ್ಟ್ ಮತ್ತೆ ಯಾವ್ದು ಕೂಡಿಸ್ಬೇಕು? E4 ಅಂದ್ರೆ E3 ಕಾಲಮ್ E3 ಲೈನ್ ಆಗಿದೆ. ಈಗ 4ನೇ ಲೈನಿಗೆ ಬಂದಿದ್ದೀವಿ, ಸುಜಾತಾಗ್ ಬಂದಿದ್ದೀವಿ. CTTC ಅವ್ರದ್ದು ಎಷ್ಟಿದೆ ಫೀಸ್? 5,500. ಫಸ್ಟಿಗೆ 2,200 ಕೊಟ್ಟಿದ್ದಾರೆ ಅವರು. ಅದಕ್ಕೆ E4 ಪ್ಲಸ್ ನೆಕ್ಸ್ಟ್ ಇನ್ನೊಂದು ಯಾವ್ದು ಕೂಡಿಸ್ಬೇಕು? 1,200 F4 ಬರುತ್ತೆ. F4 ಈ ತರ ಬಂದಿರುತ್ತೆ. ಇದಕ್ಕೆ ಎಂಟರ್ ಮಾಡ್ಕೋಬೇಕು. 3,400 ಪೇಡ್ ಆಗಿದೆ. ನೆಕ್ಸ್ಟ್ ಕೆಳಗಡೆದೇನ್ ಮಾಡೋದು ಅವಶ್ಯಕತೆ? ಇದು ಬಹಳ ಸರಳದ. ಮೊದಲನೇ ಒಂದ್ ಮಾಡಿದ್ರೆ ಸಾಕು. ಇದು ಮೇಲ್ಗಡೆ ಹೋಗೋದ. ಇಲ್ಲೇನ್ ಕರಿ ಪಾಯಿಂಟ್ ಕಾಣಿಸ್ತಿರ್ತೈತಲ್ಲ, ಇದಕ್ಕೆ ಹಿಂಗ್ ಹಿಡಿದು ಜಗ್ ಬಿಟ್ರೆ ಸಾಕು, ಬಂದ್ಬಿಡ್ತದೆ ಆಟೋಮೆಟಿಕ್. ನೀವು ಬಹಳ ಕೆಲಸ ಮಾಡೋದಿಲ್ಲ. ಇಲ್ಲಿ ಸಾವಿರಾರು ಮಂದಿ ಇದಿರ್ಲಿ, ಮ್ಯಾಲ ಒದ್ನೆ ಮಾಡೋದು. ಆಮೇಲೆ ಹಿಂಗ್ ಹಿಡಿದು ನಾ ಇನ್ನೇಗೆ ಒಂದು ತೋರಿಸ್ದೆ, ಹಂಗೆ ಹಿಡಿದು ಜಗ್ಗಿದ್ರೆ ಸಾಕು. ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ, CTRL Z ಈ ತರ ಫಸ್ಟ್ ಮಾಡಿದಿರಿ, ಆಮೇಲೆ ಎರಡನೇದು ಮಾಡಿದಿರಿ. ಆಮೇಲೆ ಎಲ್ಲ ಬ್ಲಾಕ್ ಪಾಯಿಂಟ್ ಕಾಣಿಸ್ತಾ ಇದೆ. ಇಲ್ಲಿ ಒಂದೇ ಮೇಲ್ಗಡೆ ಗೆರಿಬಿಟ್ಟು ಈ ಗೆರಿಬಿಟ್ಟು ಇದ್ರ ಮೇಲೆ ಈ ತರ ಕರೆಕ್ಟ್ ಆಗಿ ಹಿಂಗ್ ಬರ್ಬೇಕು ಸಿಂಬಾಲ್. ಈ ತರ ಹಿಂಗ್ ಬಂದ್ರೆ ಬರೋದಿಲ್ಲ. ಈ ತರ ಬಂದಾಗ ಹಿಂಗ್ ಹಿಡಿದು ಜಗ್ರಿ ಕೆಳಗ ಬತ್ತು. ಬಹಳ ಈಜಿ. 1,700 ರೂಪಾಯಿ ಬ್ಯಾಲೆನ್ಸ್ ಅದ, ಪೇಡ್ ಆಗಿದೆ.
ನೆಕ್ಸ್ಟ್ ಈ ಕಡೆ ತಗೋಬೇಕು, ಅವಾಗ ಬ್ಯಾಲೆನ್ಸ್ ಎಷ್ಟಾಗಿದೆ ಮೊದಲೇ ಒಂದು ಮಾಡ್ಕೊಳ್ಳೋಣ. ಆಮೇಲೆ ಈ ತರ ನಿಮ್ಗೆ ಏನ್ ಮಾಡ್ತೀನಿ, ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ತೋರಿಸ್ತಾ ಇದ್ದೀನಿ. ಈಸ್ ಈಕ್ವಲ್ ಟು ಹಾಕೊಳ್ಳೋಣ, ಈಸ್ ಈಕ್ವಲ್ ಟು ಹಾಕಿ, ಈಸ್ ಈಕ್ವಲ್ ಟು ಹಾಕ್ತಿದ್ದಾನೆ. ಏನ್ ಮಾಡಬೇಕು, ಇವಾಗ ಪೇಡ್ ಆಗಿರೋದ್ರೊಳಗೆ ಬ್ಯಾಲೆನ್ಸ್ ಅನ್ನ ಕಳಿಬೇಕು, ಹೌದಿಲ್ಲ ರೀ? ಪೇಡ್ ಆಗಿರೋ ಈ ಪೇಡ್ ಒಳಗೆ ಟೋಟಲ್ ಅಮೌಂಟ್ ಕಳಿಬೇಕು. ಟೋಟಲ್ ಫೀಸ್ ಎಷ್ಟದ, 5,600 ಒಳಗೆ ಎಷ್ಟು ಕೊಟ್ಟಾರ ಅವರು, 5,100 ರೂಪಾಯಿ ಕೊಟ್ಟಾರ. ಅಂದ್ರೆ ಬ್ಯಾಲೆನ್ಸ್ ಎಷ್ಟಾಗಿದೆ ನೋಡ್ಬೇಕು. ಅವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. D3 ಡಿ ಕಾಲಮ್ ಮೂರನೇ ಲೈನ್ ಅದ, ಮೈನಸ್ ಇಟ್ಕೋಬೇಕು. ಕೀಬೋರ್ಡ್ ಒಳಗೆ ಮೈನಸ್ ಫ್ರೆಶ್ ಮಾಡ್ರಿ. ಅದಾದ್ಮೇಲೆ 5,100 ಪೇಡ್ ಆಗಿದೆ. ಇದನ್ನೆಲ್ಲ ಇವೆರಡು ಕೂಡಿಸಿದಾಗ ಇಷ್ಟು ಬಂದಿತ್ತು. ಆಮೇಲೆ ಇವೆರಡು ಕಳೆದಾಗ ಬ್ಯಾಲೆನ್ಸ್ ಬರುತ್ತೆ. ಎಂಟರ್ ಮಾಡ್ಕೊಳ್ಳೋಣ. ಬತ್ತಾ G3 ಎಂಟರ್. ಆಮೇಲೆ ಮೇಲ್ಗಡೆ ಬರೋದ ಈ ಪಾಯಿಂಟ್ ಸಿಡಿರಿ, ಹಿಂಗ್ ಹಿಡಿದು ಜಗ್ ಬಿಟ್ರೆ ಸಾಕು. 5 ನಿಮಿಷ ಒಳಗೆ ಕೆಲಸ ಆಯ್ತು, ಮುಗಿದೇ ಹೋಯ್ತು. ಈ ಕೆಳಗಡೆ ಸಾವಿರಾರು ಮಂದಿ ಇದ್ರು ನೀವು ಈ ತರ ಯೂಸ್ ಮಾಡ್ಕೋಬಹುದು. ಫಾರ್ಮುಲೆಯಲ್ಲಿ ಬರೀತೀವಿ ನೋಡ್ರಿ, ಕೂಡಿಸ್ಲಿಕ್ಕೆ ಮತ್ತೆ ಟೋಟಲ್ ಮಾಡ್ಲಿಕ್ಕೆ ಏನ್ ಮಾಡಬೇಕು, ಪೇಡ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತೇಳಿ PAID ಪೇಡ್ ಮಾಡ್ಲಿಕ್ಕೆ ಫಾರ್ಮುಲಾ ಏನ್ ಕೊಡ್ಬೇಕು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಬರ್ದು ಕೊಟ್ಟಿರ್ತೀನಿ, ನೀವು ನೋಟ್ ಮಾಡ್ಕೋಬಹುದು. PAID ಪೇಡ್ ಮಾಡ್ಲಿಕ್ಕೆ ಫಾರ್ಮುಲಾ ಏನ್ ಕೊಡ್ಬೇಕು, ನಾವು ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು ಪೇಡ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕ್ರಿ, ಫಸ್ಟ್ ಈಸ್ ಈಕ್ವಲ್ ಟು ಬರ್ಕೋಬೇಕು. ಯಾವತ್ತು ಈಸ್ ಈಕ್ವಲ್ ಟು ಬರೀತಾನೆ ಇರಬೇಕು, ಇಲ್ಲಿ ಪಾಯಿಂಟ್ಸ್ ಕೊಡೋದಿಲ್ಲ. ಪೇಡಿಗೆ ಈಸ್ ಈಕ್ವಲ್ ಟು ಇಟ್ಕೊಂಡು ಅದಾದ್ಮೇಲೆ E3 ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನಾನು. E3 ಮತ್ತೆ ಅಲ್ಲಿ ಪ್ಲಸ್ ಮಾಡ್ಕೊಂಡು E4 ಆಗಿಲ್ಲ, ಅದು ಏನಾಗಿದೆ E3 ಆಗ್ತಿದ್ದಂಗೆ ನೆಕ್ಸ್ಟ್ F3 ಆಗಿದೆ. F3 ಅನ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. F3 ಅನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಪೇಡ್ ನಾವು ಯಾವ ತರ ಹಾಕೋಬೇಕು, ಇಲ್ಲಿ ನಾನು ಏನ್ ಹಾಕೊಂಡಿದ್ದೆ ಆಗ್ಲೇ ಹೇಳಿದ್ದೆ, E3 ಮತ್ತೆ F3 ನ ಯೂಸ್ ಮಾಡ್ಕೋತಾ ಇದ್ದೀನಿ. E3 ಮತ್ತೆ ಪ್ಲಸ್ F3 ಯೂಸ್ ಮಾಡ್ಕೊಂಡಾಗ ನನ್ಗೆ ಏನ್ ಮಾಡಿದ್ದೀನಿ, ನಾನು ಪೇಡ್ ಅನ್ನ ಕಂಡು ಹಿಡಿದಿದ್ದೀನಿ. ನೆಕ್ಸ್ಟ್ ಬ್ಯಾಲೆನ್ಸ್ ಏನ್ ಮಾಡ್ಕೊಂಡಿದ್ದೆ, BALANC. ಬ್ಯಾಲೆನ್ಸ್ ಗೆ ಯಾವ ಫಾರ್ಮುಲಾ ಆಡ್ ಮಾಡ್ಕೊಂಡಿದ್ದೆ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈಸ್ ಈಕ್ವಲ್ ಟು ಹಾಕೊಂಡು ಈಸ್ ಈಕ್ವಲ್ ಟು ಹಾಕ್ತಿದ್ದಾಗನೆ ಇಲ್ಲಿ D3 ಇಟ್ಕೋತಾ ಇದ್ದೀನಿ. D3 ಅನ್ನ ಯೂಸ್ ಮಾಡ್ಕೊಂಡಿದ್ದೆ. D3 ನೆಕ್ಸ್ಟ್ ಪ್ಲಸ್ D3 ಮೈನಸ್ ಇಟ್ಕೋತಾ ಇದೆ, ಪ್ಲಸ್ ಅಲ್ಲ ಮೈನಸ್. D3 ಮೈನಸ್ ಇನ್ನೊಂದು ಯಾವ್ದು ಇಟ್ಕೊಂಡಿದ್ದೀರಿ, D3 ಆದ್ಕೂಳೆ ಇಲ್ಲಿ ಯಾವುದು G3ನೇ, ಅದು G3ನೇ ಸೇಮ್ ಇಟ್ಕೋಬೇಕು. G3 ಓಕೆ. ಈ ತರ ಇಟ್ಕೊಂಡಾಗ ಏನಾಗಿದ್ದು, ನಾವು ಈ ಫಾರ್ಮುಲಾ ಯೂಸ್ ಮಾಡಿದಾಗ ನಮ್ಗೆ ಇವೆರಡು ಆನ್ಸರ್ ನಾವು ನೋಡಿದ್ವಿ ಆಗ್ಲೇ. ಸ್ವಲ್ಪ ಸೈಜ್ ಕೂಡ ದೊಡ್ಡ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಕೋಬೇಕು. ಪೇಡ್ ಮಾಡ್ಲಿಕ್ಕೆ E3 ಪ್ಲಸ್ F3 ಮಾಡಿದಾಗ, E3 ಅಂದ್ರೆ ಇಲ್ಲಿದೆ ನೋಡಿ, E3 ಮತ್ತೆ F3 ಮಾಡಿದಾಗ ಇವೆರಡು ಕೂಡಿಸ್ಕೊಂಡಾಗ ಪೇಡ್ ಆಗಿತ್ತು. ನೆಕ್ಸ್ಟ್ D3 ಮತ್ತೆ G3, ಡಿ ಅಂದ್ರೆ ತಗೊಂಡಿರೋ ಫೈಲ್, ಇದನ್ನ ಇದರಲ್ಲಿ ಮೈನಸ್ ಮಾಡಿದಾಗ ಇಷ್ಟು ನನ್ಗೆ ಬ್ಯಾಲೆನ್ಸ್ ಅನ್ನ ಉಳಿದಿತ್ತು. ನಾವು ಇದ್ರೊಳಗೆ ನೋಡಿದೀವಿ, ನಿಮ್ಗಿದು ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಇದ್ರೊಳಗೆ ನಿಮ್ಗೆ ಏನಾದ್ರೂ ಕನ್ಫ್ಯೂಸ್ ಇತ್ತು, ಇದು ಬಹಳ ಈಸಿ ಅದ. ಇದಕ್ಕೆ ಮತ್ತೆ ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಒಂದು ಬಾರ್ಡರ್ ಕೊಡಬೇಕಾಗಿತ್ತು ಅಂದ್ರೆ ಇಲ್ಲೇ ಹೋಗ್ಬಿಟ್ಟು ಅದನ್ನೆಲ್ಲ ಆಲ್ ಬಾರ್ಡರ್ ಅಂತ ಹೇಳಿ ನೀವು ಪ್ರಿಂಟ್ ತೆಗೆದ್ರೆ ಇಷ್ಟೇನದಲ್ಲ, ಇಷ್ಟ ಮಾತ್ರ ನಿಮ್ ಪ್ರಿಂಟ್ ಒಳಗಡೆ ಬಂದ್ಬಿಡತ್ತೆ. ಉಳಿದಿದ್ದು ಯಾವುದು ಪ್ರಿಂಟ್ ಒಳಗೆ ಬರೋದಿಲ್ಲ. ಈ ಲೈನ್ ಏನ್ ಕಾಣಿಸ್ತಿದ್ದಾವಲ್ಲ, ಇವ್ ಯಾವ್ದು ಲೈನ್ ಪ್ರಿಂಟ್ ಒಳಗೆ ಬರೋದಿಲ್ಲ. ಇಲ್ಲಿ ಎಷ್ಟು ಲೈನ್ ಹಾಕಿದಿರಿ ಅದಷ್ಟೇ ಮಾತ್ರ ಲೈನ್ ನಿಮ್ಗೆ ಬರುತ್ತೆ. ಇದು ಒಂದನೇ ಫಾರ್ಮುಲಾ, ಇದು ಎರಡನೇ ಫಾರ್ಮುಲಾ. ಪೇಡ್ ಮಾಡ್ಲಿಕ್ಕೆ ಇದನ್ನ ಬ್ಯಾಲೆನ್ಸ್ ಚೆಕ್ ಮಾಡ್ಲಿಕ್ಕೆ ಈ ತರ ನಾವು ಯೂಸ್ ಮಾಡ್ಕೋಬೇಕಾಗಿರುತ್ತೆ. ಪ್ಲಸ್ ಮೈನಸ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇದು ಬಹಳ ಈಸಿ ಆಗಿರ್ತದೆ. ಇದಕ್ಕಿಂತ ಹಾರ್ಡ್ ಫಾರ್ಮುಲಾ ಅದ, ಬಟ್ ಅದೆಲ್ಲ ಬ್ಯಾಡ. ನಮ್ಗೆ ಬಹಳ ಈಸಿ ಆಗಿರೋದನ್ನೇ ನಾವು ನೋಡ್ಕೊಂಡು ಕೆಲಸ ಮಾಡ್ಕೊಂಡ್ರೆ ಸಾಕು. ಮತ್ತೆ ಮುಂದಿನ ವಿಡಿಯೋ ಒಳಗೆ ಈ ತರ ನಾನು ನಿಮ್ಗೆ ಒಳ್ಳೆ ವಿಡಿಯೋ ಮಾಡಿ ತೋರಿಸ್ತಾ ಇರ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನಾನು ವಿಡಿಯೋ ಚಾನಲ್ ಯಾರು ನೋಡತ್ತೀರಿ, ಮೊದಲೇ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದ, ಅದಕ್ಕೆ ನೀವು ಕ್ಲಿಕ್ ಮಾಡ್ಕೋರಿ. ಬಾಜು ಒಂದು ಬೆಲ್ ಐಕನ್ ಬಟನ್ ಕರ್ತದ, ಅದಕ್ಕೂ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡುವಂತ ಎಲ್ಲ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವ. ನೀವು ಫ್ರೀ ಇದ್ದಾಗ ಫ್ರೀ ಆಗಿ ನೋಡಿ ಎಕ್ಸೆಲ್ ನ ಕಲಿಬಹುದು. ಮತ್ತೆ ಈ ತರ ವಿಡಿಯೋ ಮಾಡ್ಕೊಂಡು ನಿಮ್ಗೆ ತಗೊಂಡ್ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡಿ ಎಕ್ಸೆಲ್ ನ ಕಲಿಯಿರಿ ಅಂತ ಹೇಳುತ್ತಾ ಧನ್ಯವಾದಗಳು.